ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಪ್ಪನಿಗೋಸ್ಕರ ಕೆಲಸ ಬಿಟ್ಟಿದ್ದೆ, ಆದರೆ ಇವಾಗ ಅಪ್ಪನ ಸ್ಥಾನದಲ್ಲಿರೋ ನಿನಗೋಸ್ಕರ ಮತ್ತೆ ಕೆಲಸ ಮಾಡ್ತಿದ್ದೀನಿ ಅಂತಾಳೆ ಭಾರ್ಗವಿ. ಒಬ್ಬರನ್ನ ಕಾಪಾಡೋದಕ್ಕೆ ನೀನು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತೀಯ ಅಂತ ನನಗೆ ಗೊತ್ತಿದೆ ಭಾರ್ಗವಿ. ಆದರೆ ಇಷ್ಟು ದಿನ ನೀನು ನೋಡಿರೋ ಪ್ರಪಂಚನೇ ಬೇರೆ, ಈಗ ನೋಡ್ತಾ ಇರೋ ಪ್ರಪಂಚನೇ ಬೇರೆ. ಅವ್ರ ದಂಧೆಗೋಸ್ಕರ ಯಾರನ್ನು ಬೇಕಿದ್ರೂ ಬಲಿ ಕೊಡೋ ಕಟುಕರು ಅವರು ಅಂತಾರೆ JP. ಜೀವ ತೆಗೆಯೋ ಅವರೇ ಅಷ್ಟು ಹಾರಾಡ್ತಿರುವಾಗ ಇನ್ನು ಜೀವ ಉಳಿಸೋರೋ ನಾವು ಧೈರ್ಯವಾಗಿರಬೇಕು ಅಲ್ವಾ ಮಾವ ಅಂತಾಳೆ ಭಾರ್ಗವಿ. ಈಗ ಇರೋ ಪರಿಸ್ಥಿತಿನಲ್ಲಿ ಒಬ್ಬ ಪ್ರಾಣ ತ್ಯಾಗ ಮಾಡಿ ಉಳಿದಿರೋರನ್ನು ಉಳಿಸೋದು ಜಾಣತನ ಅನಿಸ್ತಿದೆ ಅಂತಾರೆ JP. ಈ ಪ್ರಾಣದ ಜೊತೆಗೆ ಉಳಿದವರನ್ನು ಉಳಿಸೋ ಸಾಮರ್ಥ್ಯನೂ ನಿಮ್ಮ ಸೊಸೆಗೆ ಇದೆ ಮಾವ ಅಂತಾಳೆ ಭಾರ್ಗವಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊ. ಇದರಲ್ಲಿ ನಿಂದಾಗಲಿ ಅರ್ಜುನ್ದಾಗಲಿ ಮನೆಯವರದ್ದಾಗಲಿ ತಪ್ಪಿಲ್ಲ. ನಾನು ಮಾಡಿರೋ ಪಾಪದ ಪ್ರತಿಫಲವಾಗಿ ಇದೆಲ್ಲ ನಡೀತಿದೆ ಅಷ್ಟೇ. ನೀನು ಅದೆಷ್ಟೇ ನಿಯತ್ತಾಗಿದ್ದರೂ, ಅದೆಷ್ಟೇ ಶ್ರಮ ಹಾಕಿ ಕೆಲಸ ಮಾಡಿದರೂ ನೀರಲ್ಲಿ ಹೋಮ ಮಾಡಿ ಬಿಟ್ಟ ಹಾಗಾಗುತ್ತೆ. ಅವ್ರ ಕೊನೆ ಕ್ಷಣದಲ್ಲಿ ಸತ್ಯನ ತಿರುಚಿ ಗೆದ್ದೇ ಗೆಲ್ತಾರೆ ಭಾರ್ಗವಿ. ನೋಡು, ಈ ಕೇಸನ್ನು ಇಲ್ಲಿಗೆ ಬಿಟ್ಬಿಡು ಅಂತಾರೆ JP. ಆಗ RK ಹಲೋ ಭಾರ್ಗವಿ, ಹೌ ಆರ್ ಯು ಅಂತ ಬಂದು, ಬಹಳ ದಿವಸಗಳ ಮೇಲೆ ಕೋರ್ಟ್ಗೆ ಬಂದಿದ್ಯಾ ಅಂತಾಯಿತು. ಗುಡ್. ಕೋರ್ಟ್ ಹಾಲಲ್ಲಿ ನಾನು ಕೊಟ್ಟಿದ್ದ ಥೋಪ ಹೇಗಿತ್ತು ಅಂತಾರೆ. ಅದೇನು ಡೆಲ್ಲಿಯಿಂದ ಹಳ್ಳಿಗೆ ಬಂದಿರೋ ದೊಡ್ಡ ಲಾಯರ್ ಅಂತ ಕೊಚ್ಕೊಳ್ತೀರಾ? ಸುಳ್ಳು ಸಾಕ್ಷಿ ಕೊಟ್ಟು ವಾದ ಮಾಡ್ತಿರಲ್ರಿ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಅಂತಾಳೆ ಭಾರ್ಗವಿ. ಕ್ಯಾ ಹೇ JP, ನಿಂದೆ ಆಗಿರೋ ಯಾವ ವಿಚಾರನೂ ನಿನ್ನ ಸೊಸೆಗೆ ಹೊಳೆಯಲೇ ಇಲ್ವಾ? ನಾನು ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ನನ್ನ ಈ ಗುರುಗಳೇ ಸಾಕ್ಷಿ ಅಂತಾರೆ RK. ಭಾರ್ಗವಿ, ನಾನೊಬ್ಬ ಉಳ್ಕೊಳ್ಳೋದಕ್ಕಿಂತ ಕುಟುಂಬದವರು ಉಳ್ಕೊಳ್ಳೋದು ಮುಖ್ಯ. ನೋಡು, ನೀನು ಈ ಕೇಸನ್ನು ಬಿಟ್ಬಿಡು ಅಂತಾರೆ JP. ವಾ ಕ್ಯಾ ಬಾತ್ ಹೇ JP. ಲಾಯರ್ ಆಗಿ ನೀನು ನಿನ್ನ ಕರ್ತವ್ಯನ ನಿಭಾಯಿಸದೆ ಹೋದರೂ ಮಾವನಾಗಿ ಬಹಳ ಚೆನ್ನಾಗಿ ಕರ್ತವ್ಯ ನಿಭಾಯಿಸ್ತಿದ್ದೀರಾ. ವೆರಿ ಗುಡ್ ಅಂತಾರೆ RK. ನೋಡು, ನನ್ನ ಉಳಿಸೋ ಬದಲು ಕುಟುಂಬದವರನ್ನು ಉಳಿಸೋದು ಮುಖ್ಯ ಅಂತಾರೆ JP. ನಾನು ಈಗಲೂ ನಮ್ಮ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಮಾವ. ನೀವಿಲ್ಲದೆ ನಮ್ಮ ಕುಟುಂಬ ಹೇಗೆ ಪೂರ್ತಿಯಾಗತ್ತೆ ಹೇಳಿ ಅಂತಾಳೆ ಭಾರ್ಗವಿ. ಕ್ಯಾ ಹೋರ್ ಇದರ್, ಇದು ಕೋರ್ಟ್ ಡ್ರಾಮಾ ಅಂದ್ಕೊಂಡಿದ್ದೆ, ಫ್ಯಾಮಿಲಿ ಡ್ರಾಮಾ ನಡೆಸ್ತಿದ್ದೀರಾ ಅಂತಾರೆ RK. ಚಿಂತೆ ಮಾಡಬೇಡಿ ಸರ್, ಇನ್ಮೇಲೆ ಕೋರ್ಟ್ ಒಳಗಡೆ ನನ್ನ ಸೌಂಡು ಹೀಗೆ ಇರುತ್ತೆ ಅಂತಾಳೆ ಭಾರ್ಗವಿ. ಅಬ್ಬಬ್ಬಾ ಕ್ಯಾ ಬಾತು. ಮಾವ ಸೊಸೆ ಇಬ್ಬರಿಗೂ ಕೋರ್ಟ್ ಹಾಲು ಅಂದರೆ ಎಷ್ಟೊಂದು ಪ್ರೀತಿ. ಬಹುತ್ ಅಚ್ಚ. ಕೋರ್ಟ್ ನಿಮ್ಮನ್ನು ಬಿಟ್ಟರು, ಕೋರ್ಟನ್ನು ನೀವು ಬಿಡಲಿಲ್ಲ. JP ಹ್ಯಾಂಡ್ಸ್ ಅಪ್. ಬರೇ ಬಿದ್ದರೂ ನಿಮ್ಮಿಬ್ಬರು ಸೊಕ್ಕಿನ್ನೂ ಕಮ್ಮಿಯಾಗಿಲ್ಲ ನೋಡಿ ಅಂತಾರೆ RK. ಮೋಸದಿಂದ ನೀವು ನಮ್ಮ ಹತ್ರ ಇರೋ ದುಡ್ಡನ್ನು ಕಿತ್ಕೋಬೋದು, ಆದರೆ ನಮ್ಮ ಛಲದಲ್ಲಿ, ನಮ್ಮ ಕಡೆ ಇರೋ ಸತ್ಯದಲ್ಲಿ, ಆ ಸತ್ಯ ಒಂದೇ ಸಾಕು ಸರ್ ನಾವು ಗೆಲ್ಲೋಕೆ. ಇಷ್ಟು ದಿನ ನಾನು ನಿಮ್ಮ ವಿರುದ್ಧ ಇರೋದನ್ನು ನೋಡಿದ್ದೀರಾ ಮಾವ, ಆದರೆ ಇನ್ಮೇಲೆ ನಿಮ್ಮ ಪರವಾಗಿ ಇರೋದನ್ನು ನೋಡ್ತೀರಾ. ನಾನು ಇಲ್ಲಿಗೆ ಬಂದಿರೋದು JP ಪಾಟೀಲ್ ಸೊಸೆಯಾಗಿ. ಅವರಿಗೆ ನ್ಯಾಯ ಕೊಡಿಸೋವರೆಗೂ ಇಟ್ಟು ಹೆಜ್ಜೆನ ಹಿಂದೆ ತೆಗೆಯೋ ಮಾತೇ ಇಲ್ಲ ಅಂತಾಳೆ ಭಾರ್ಗವಿ. ಏಕ್ ಮಿನಿಟ್ ಭಾರ್ಗವಿ, ನೀನು ಅವ್ರ ಸೊಸೆಯಾಗಿ ಬಂದಿದ್ಯಾ ಅಂದಮೇಲೆ ಲಾಯರ್ ಆಗಿ ಹರ್ ಚುಕ್ಕೆ ಕ್ಯಾ ಅಂತಾರೆ RK. ಈ ಭಾರ್ಗವಿ ಹೆಸರಿಗೆ LLB ಅನ್ನೋದು ಅಂಟ್ಕೊಂಡಿದೆ ಸರ್. ನಿಮಗೆ ಇದು ದುಡ್ಡು ಮಾಡೋ ವೃತ್ತಿಯಾಗಿರ್ಬೋದು, ಆದರೆ ನಮಗೆ ಇದು ಉಸಿರು. ನಮ್ಮ ಸುತ್ತಮುತ್ತ ಇರೋ ಜನ ಕಷ್ಟದಲ್ಲಿದ್ದಾಗಲೇ ನಾನು ಸಹಿಸ್ದೋಳಲ್ಲ, ಅಂಥದ್ರಲ್ಲಿ ನನ್ನ ಮನೆಯವ್ರ ಕಷ್ಟದಲ್ಲಿರಬೇಕಾದ್ರೆ ಸಹಿಸ್ತೀನ? ನಿಮ್ಮ ಸೇಡ್ಗಿಂತ ನಮ್ಮ ಮಾವನ ಪರವಾಗಿರೋ ಸತ್ಯನೇ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಏನು ಮಾತು, ನೆಕ್ಸ್ಟ್ ಹಿಯರಿಂಗ್ನಲ್ಲಿ ಕೋರ್ಟಲ್ಲಿ ಸಿಗೋಣ ಅಂತಾಳೆ ಭಾರ್ಗವಿ. ಎಸ್ ಭಾರ್ಗವಿ, ಅದಕ್ಕೆ ನಾನು ಕಾಯ್ತಿರ್ತೀನಿ ಅಂತಾರೆ RK. ಈಚೆ ಭಾರ್ಗವಿ ಮನೆಯೊಳಗೆ ಬರುವಾಗ ನಿರ್ಮಲಾ ಬೃಂದ ಒಟ್ಟಿಗೆ ಬೇಗ ಬರ್ತಾರೆ. ಅತ್ತೆ ಏನಾಯಿತು ಅಂತಾಳೆ ಭಾರ್ಗವಿ. ಮನೆಯೊಳಗೆ ಬರೋಕ್ಕೂ ಮುಂಚೆ ಅತ್ತೆ ಪ್ರಶ್ನೆಗೆ ಉತ್ತರ ಕೊಡು ಅಂತಾಳೆ ಬೃಂದ. JP ಎಲ್ಲಿ ಅಂತಾರೆ ನಿರ್ಮಲಾ. ನಾನು ಹೇಳಲಿಲ್ವ ಅತ್ತೆ, ಇವಳಿಗೆ ಮಾವನ ಬಿಡಿಸ್ಕೊಂಡು ಬರೋ ಯಾವ ಉದ್ದೇಶನೂ ಇಲ್ಲ ಅಂತಾಳೆ ಬೃಂದ. ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ ಅಂತಾಳೆ ಭಾರ್ಗವಿ. ಮಾವನ ಕರ್ಕೊಂಡು ಬಂದಿದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಿದ್ದೆ. ಹೇಳು, ಮಾವನ ಕರ್ಕೊಂಡು ಬಂದಿದ್ಯಾ ನೀನು? ಹೇಳಿರಲಿಲ್ವ ಅತ್ತೆ, ಮಾವನ ಕರ್ಕೊಂಡು ಬರ್ತೀನಿ ಅಂತಂದು ಮೋಸ ಮಾಡಿಬಿಟ್ಲು. ಏನೇ ಹಾಗೆ ನೋಡ್ತಿದ್ಯಾ? ಅತ್ತೆ ಪ್ರಶ್ನೆಗೆ ಉತ್ತರ ಕೊಡೆ ಅಂತಾಳೆ ಬೃಂದ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ನಾವೀಗ ಅರ್ಜುನ್ನ ಉಳಿಸ್ಕೊಂಡಿಲ್ವಾ, ಹಾಗೇನೆ ಮಾವನ್ನ ಉಳಿಸ್ಕೋತೀವಿ ಅಂತಾಳೆ ಭಾರ್ಗವಿ. ನೀನು ಯಾವಾಗಲೇ ಇಷ್ಟು ಸುಳ್ಳು ಹೇಳ್ಕೊಂಡು ಆಶ್ವಾಸನೆ ಕೊಡೋದನ್ನು ಕಲ್ತಿದ್ಯಾ? ಕೇಸು ಹೇಗೆ ನಡೀತಿದೆ, ಯಾವ ಕಡೆ ನಡೀತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅರ್ಜುನ್ ಮತ್ತು ಮಾವ ಇಬ್ಬರು ಕಷ್ಟದಲ್ಲಿರೋಕೆ ನೀನೇ ಕಾರಣ. ನೀನು ಮಾಡಿರೋ ತಪ್ಪನ್ನು ನೀನೇ ಗೆಲ್ತೀನಿ ಅಂತಂದು ಈಗ ನಮ್ಮ ಇಡೀ ಫ್ಯಾಮಿಲಿನ ಮುಳುಗಿಸಿ ಬಿಟ್ಟಿಯಲ್ಲ ಭಾರ್ಗವಿ. ಹೇಳೋಕೆ ಮಾತ್ರ ದೊಡ್ಡ ಮನೇಲಿದ್ದೀವಿ, ಆದರೆ ಕೈಯಲ್ಲಿ ಒಂದು ಬಿಡ್ಗಾಸು ಇಲ್ವಲ್ಲೇ. ಆ ಕಡೆ ಮಾವನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲದೆ ಭಿಕ್ಷೆ ಬಿಡೋ ಸ್ಥಿತಿಗೆ ತಂದುಬಿಟ್ಟಿದ್ಯಲ್ಲೇ ನಮ್ಮನ್ನು. ನೀನು ಮಾಡಿರೋ ಕೆಲಸದಿಂದ ಪಾಪ ಅತ್ತೆ, ಯಾರ್ಯಾರಿಂದ ಇಂತೆಂಥ ಮಾತುಗಳೇ ಕೇಳು ಪರಿಸ್ಥಿತಿ ಬಂದಿದೆ ಗೊತ್ತಾ? ನಮ್ಮ ಜೊತೆಗೆ ಇದ್ಕೊಂಡು ಉಳಿದವರನ್ನು ಕಿತ್ಕೊಂಡು ನಮ್ಮನ್ನು ಬೀದಿಗೆ ತರೋ ಪ್ಲ್ಯಾನ್ ಮಾಡಿದ್ಯಾ ಅಲ್ವಾ ಅಂತಾಳೆ ಬೃಂದ. ದುಡ್ಡು ಆಸ್ತಿ ಪಾಸ್ತಿ ಏನೂ ಬೇಡ, ಜೀವ ಇದ್ದು JP ನನ್ನ ಜೊತೆಗಿದ್ದರೆ ಮತ್ತೆಲ್ಲ ಸಂಪಾದಿಸ್ಬೋದು, ಆದರೆ ನನ್ನ JPನೇ ನನ್ನ ಜೊತೆ
ಜೊತೆಯಲ್ಲಿ ಇಲ್ಲ ಅಂದರೆ ನಾನು ಖಂಡಿತ ಬದುಕಿರೋದಿಲ್ಲ. ಅವ್ರ ಬಗ್ಗೆ ನೆನೆಸ್ಕೋತಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ನಿರ್ಮಲ ಅಳ್ತಾರೆ. ಅಯ್ಯೋ ಅತ್ತೆ, ಧೈರ್ಯ ತಂದ್ಕೊಳ್ಳಿ ಅತ್ತೆ. ಈ ಭಾರ್ಗವಿ ಮಾವ ಹೊರಗೆ ಬರೋಕ್ಕಿರೋ ಎಲ್ಲ ದಾರಿನ ಮುಚ್ಚಿಬಿಟ್ಟಿದ್ದಾಳೆ. ನೀವು ಧೈರ್ಯ ತಂದ್ಕೋಬೇಕು ಅತ್ತೆ. ಮಾವ ಹೇಗಿದ್ದಾರೋ ಏನೋ, ಆರಾಮಾಗಿದ್ದಾರೋ ಇದ್ರೋ ಇಲ್ವೋ ಅಂತಾಳೆ ಬೃಂದಾ. ಈಚೆ ಗಂಗಾ ಆರ್ಕೆ ಶಕ್ತಿ ಕೂತಿರ್ತಾರೆ. ಎಲ್ಲ ಮುಗೀತು ಅನ್ನೋಷ್ಟರಲ್ಲಿ ಆ ಭಾರ್ಗವಿ ಕೋರ್ಟ್ಗೆ ಹೇಗೆ ಬಂದ್ಲು? ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಇದೇ ತರಹ ಬೆಂಕಿನಲ್ಲಿ ಆ ರವೀಂದ್ರ ಸುಟ್ಟು ಬೂದಿಯಾಗ್ತಿದ್ದ ಅದೇ ಚಿತೆಯಿಂದ ಅವಳು ಪ್ರಮಾಣ ಮಾಡೋ ಹಾಗೆ ಮಾಡಿಸಿದೆ. JP ಮನೆಯಲ್ಲಿ ಎಲ್ಲರೂ ಅವಳಿಂದ ದೂರ ಆಗೋ ಹಾಗೆ ಮಾಡಿಸಿದೆ. ಎಲ್ಲ ಮೀರಿ ಅವಳು ಮತ್ತೆ ಕೋರ್ಟ್ ಮೆಟ್ಲು ಹತ್ತುತ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊದಲು ಕಾಳಿಯಾಗಿ ಬಂದ್ಲು, ಕಾಡಿದ್ಲು, ಈಗ ಲಾಯರ್ ಆಗಿ ಬಂದು ಜೀವ ಹಿಂಡ್ತಿದ್ದಾಳೆ ಅಂತಾರೆ ಗಂಗಾ. ಆ ಅರ್ಜುನ್ಗೆ ವಿಷ ಹಾಕಿ ಒಂದು ಗತಿ ಕಾಣಿಸಿ ನಾನು ಸಂತೋಷವಾಗಿದ್ದೆ. ಲಾಯರ್ ಆಗಿ ತಿರ್ಗಾ ಆ ಭಾರ್ಗವಿ ಒಕ್ಕರ್ಸ್ಕೊಂಡಿದ್ದಾಳೆ. ಅಥವಾ ಗೆಲುವು ನಮ್ಮ ನೆತ್ತಿಗೇರಿ ನಾವು ಎಡವಿದ್ವಾ ಅಂತಾರೆ ಶಕ್ತಿ. ಆಪ್ ದೋನೋ ನಿಕಲ್ ಮತ್ ಕರೋಜಿ. ನೀವಿಬ್ಬರು ಸೇರಿಕೊಂಡು ಆ ಭಾರ್ಗವಿನ ಕೋರ್ಟ್ಗೆ ಕರೆಸಿದ್ದಕ್ಕೆ ಥ್ಯಾಂಕ್ಸ್. ಇವನು ಒನ್ ಥಿಂಗ್, ಈ ಆರ್ಕೆ ಎದುರುಗಡೆ ನಿಂತ್ಕೊಂಡು ವಾದ ಮಾಡೋದಕ್ಕೆ ಅಟ್ಲೀಸ್ಟ್ ಭಾರ್ಗವಿ ಆದರೂ ಬೇಡವಾ ಅಂತ ಅನ್ಕೋತಿದ್ದೆ. ಕೋರ್ಟ್ ಹಾಲ್ನಲ್ಲಿ ಒಬ್ಬನೇ ನಿಂತ್ಕೊಂಡು ವಾದ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ, ಕೇಳಿಸ್ಕೊಂಡು ಮಜಾ ಇರಲ್ಲ, ನೋಡೋರಿಗೂ ಮಜಾ ಇರಲ್ಲ. ಎದುರುಗಡೆ ಅಪೋನೆಂಟ್ ಸ್ಟ್ರಾಂಗ್ ಇರಬೇಕು ಅಲ್ವಾ, ಆಗಲೇ ಮಜಾ ಇರೋದು. ನಿಜವಾಗ್ಲೂ ಹೇಳ್ತೀನಿ, ಆ್ಯಸ್ ಎ ಲಾಯರ್ ಭಾರ್ಗವಿಗೆ ಬ್ರೈಟ್ ಫ್ಯೂಚರ್ ಇದೆ ಅಂತಾರೆ ಆರ್ಕೆ. ಈಚೆ ಭಾರ್ಗವಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಬೇಡ ಬೃಂದಾ ಅಂತಾಳೆ. ಇಲ್ಲಿ ಬೆಂಕಿ ಹಚ್ಚಿದವಳು ನೀನೇ ಕಣೆ. ದೊಡ್ಡದಾಗಿ ಮಾವನ್ನ ಕರ್ಕೊಂಡು ಬಂದಿರೋರ ತರಹ ಮಾತಾಡಬೇಡ ನೀನು. ನಿನ್ನ ಪ್ರಯತ್ನ ಕಾಳಜಿ ನಿಜ ಆಗಿದ್ದಿದ್ರೆ ಮಾವ ಇಷ್ಟೊತ್ತಿಗೆ ಮನೇಲಿರ್ತಿದ್ರು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೆ? ನ್ಯಾಯ ಕೊಡಿಸ್ತೀನಿ ಅಂತ ಸಂಧ್ಯನ ಕೊಂದೆ, ಕೇಸು ಅಂತ ಅಪ್ಪನ ಕೊಂದೆ. ಅಪ್ಪನ ಸ್ಥಾನದಲ್ಲಿರೋ ಮಾವನ್ನ ಅದೇ ಸ್ಥಿತಿಗೆ ತಂದು ನಿಲ್ಲಿಸಿದ್ಯಾ. ನೀನೇನು ಸಿಕ್ಕಿದ್ದೇ ಚಾನ್ಸು ಅಂತ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಸಿಕ್ತು ಅಂತ ನೆಮ್ಮದಿಯಾಗಿರ್ಬೋದು. ಆದರೆ ನಿನ್ನ ಈ ಹುಡುಗಾಟಕ್ಕೆ ಮಾವನ್ನ ಬಲಿ ಕೊಡೋದಕ್ಕೆ ನಾನು ರೆಡಿ ಇಲ್ಲ ಅಂತಾಳೆ ಬೃಂದಾ. ನಾನು ಸಾಕ್ಷಿನ ಹುಡುಕ್ತಾ ಇದ್ದೀನಿ ಬೃಂದಾ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಅಂತಾಳೆ ಭಾರ್ಗವಿ. ಸರಿ, ಇದನ್ನೇ ಜಡ್ಜ್ ಮುಂದೆ ಹೇಳು. ಅಯ್ಯೋ ಪಾಪ ಅಂತ ಮಾವನ್ನ ಬಿಟ್ಟು ಕಳಿಸಿದ್ರು ಕಳಿಸ್ಬಹುದು ಅಲ್ವಾ ಅಂತಾಳೆ ಬೃಂದಾ. ನಿನಗೆ ಯಾವ ಕೇಸನ್ನು ಗೆಲ್ಲೋ ಅರ್ಹತೆನೂ ಇಲ್ಲ ಅಂತಾನೆ ನಿನ್ನ ಕುಟುಂಬ ಕೋರ್ಟಿಂದ ಆಚೆ ಇಟ್ಟಿದ್ದು. ಯಾವ ಧೈರ್ಯದಿಂದ ಮತ್ತೆ ಕೋರ್ಟ್ ಕಾಲಿಟ್ಟೆ ನೀನು ಅಂತಾರೆ ನಿರ್ಮಲಾ. ಅತ್ತೆ, ಇವಳನ್ನ ನಂಬ್ಕೊಂಡ್ರೆ ನಮ್ಮ ಕೈಗೆ ತೆಂಗಿನ ಚಿಪ್ಪೆ ಗತಿ. ಮಾವನ ಉಳಿಸ್ಕೋಬೇಕು. ನಮ್ಮ ಮಾವ ನಮಗೆ ವಾಪಸ್ ಸಿಗಬೇಕು ಅಂದರೆ ಇವಳು ವಾಪಸ್ ಕೋರ್ಟ್ಗೆ ಹೋಗಬಾರ್ದು ಅಂತಾಳೆ ಬೃಂದಾ. ಹೋದರೆ ಹೋಗಲಿ ಬೃಂದಾ, ಆದರೆ ನನ್ನ JPನ ಏನೂ ತೊಂದರೆ ಆಗಬಾರ್ದು ಕಣಮ್ಮ. JP ಫ್ರೆಂಡ್ಸು, ಜೂನಿಯರ್ಸ್, ಲಾಯರ್ಸ್ ಎಷ್ಟು ಜನ ಇದ್ದಾರೆ. ಅವ್ರು ಯಾರ ಕೈನಲ್ಲಾದರೂ ನಾವು ಕೇಸ್ನ ನಡೆಸ್ತೀವಿ. ಆದರೆ ದಯವಿಟ್ಟು ನೀನು ಕೋರ್ಟಿಗೆ ಹೋಗೋದು ಬೇಡ ಅಂತಾರೆ ನಿರ್ಮಲಾ. ಆಗ ಅರ್ಜುನ್ ಬರ್ತಾನೆ. ಅರ್ಜುನ್ ಅಂತ ಭಾರ್ಗವಿ ಮುಂದೆ ಬರುವಾಗ ನಿಂತ್ಕೊ ಅಂತ ಬೃಂದಾ ಸನ್ನೆ ಮಾಡ್ತಾಳೆ. ಈಚೆ ಆರ್ಕೆ ಅವಳು ವಾದ ಮಾಡ್ತಿದ್ದ ರೀತಿ, ಶೈಲಿ ಎಲ್ಲ ನೋಡ್ತಿದ್ರೆ ಅವಳನ್ನೇ ನೋಡ್ತಿರ್ಬೇಕು, ಅವಳ ಆಡೋ ಮಾತನ್ನೇ ಕೇಳಿಸ್ಕೊತಿರ್ಬೇಕು ಅಂತ ನನಗನ್ನಿಸ್ತಿತ್ತು. ನೀವಿಬ್ಬರು ಅವಳ ಬಗ್ಗೆ ಮಾಡಿದ ತಾರೀಫ್ ಎಲ್ಲ ಕೇಳಿ ಅವಳ ವಾದನ ನೋಡಬೇಕು, ಅವಳ ಆರ್ಭಟನ ಕೋರ್ಟಲ್ಲಿ ಕೇಳಿಸ್ಕೋಬೇಕು ಅನ್ನೋ ಆಸೆ ಇತ್ತು. ಆದರೆ ಇವತ್ತು ಅದು ನೆರವೇರ್ತು. ಇವನು ಒನ್ ಥಿಂಗ್, ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಹೇಳ್ತೀನಿ, ಭಾರ್ಗವಿ ಆರ್ಗ್ಯುಮೆಂಟ್ ಈಸ್ ಅಮೇಝಿಂಗ್. ಅವಳ ಆರ್ಗ್ಯುಮೆಂಟ್ ಕ್ರಿಸ್ಟಲ್ ಕ್ಲಿಯರ್. ನಾನು ಆರ್ಗ್ಯೂ ಮಾಡೋದನ್ನು ಬಿಟ್ಟು ಭಾರ್ಗವಿ ಆರ್ಗ್ಯೂ ಮಾಡೋದನ್ನು ನೋಡ್ತಾ ಇರಬೇಕು, ಕೇಳ್ತಾ ಇರಬೇಕು ಅನ್ಸೋಕೆ ಶುರುವಾಗ್ಬಿಟ್ಟಿತ್ತು. ರವೀಂದ್ರ JP ಪಾಟೀಲ್ನೇ ನಿಂತ್ಕೊಂಡು ಮಾತಾಡ್ತಿದ್ರು ಏನೋ ಅನಿಸ್ತಿತ್ತು ನನಗೆ ಅಂತಾರೆ ಆರ್ಕೆ. ಸ್ವಾರಸ್ಯವಾಗಿರೋಕೆ ಇದೇನು ಕ್ರಿಕೆಟ್ ಮ್ಯಾಚ್ ಅಲ್ಲ, ನಮ್ಮ ಕೇಸು ಮೂವಿ ಥರ. ನೋಡೋದನ್ನು ಬಿಟ್ಟು ಕೇಸ್ ಗೆಲ್ಸ್ಕೊಡಿ ಅಂತಾಳೆ ಗಂಗಾ. ಜಿ ತೋಡ, ನಾನು ಈಗಾಗಲೇ ಭಾರ್ಗವಿ ಬಾಯಿನ ಮುಚ್ಚಿಸಿದ್ದೀನಿ ಅಂತಾರೆ ಆರ್ಕೆ. ಅಷ್ಟಕ್ಕೆ ಅವಳು ಸುಮ್ಮನೆ ಆಗೋದಕ್ಕೆ ಅವಳೇನು ಸಣ್ಣ ಇರುವೆ ಅಲ್ಲ, ರವೀಂದ್ರನ ಗಳಿಗೆಲಿ ಪಳಗಿರೋ ಆನೆ. JP ಜೊತೆಗೆ ಕಾದಾಡಿ ಗೆದ್ದಿರೋ ಗಟ್ಟಿಗಿತ್ತಿ ಲಾಯರ್ ಸಾಹೇಬ್ರೆ, ಆ ಭಾರ್ಗವಿನ ಹೊಗಳೋದನ್ನು ಬಿಟ್ಟು ಕೇಸನ್ನು ಹೇಗೆ ಗೆಲ್ಸೋದು ಅಂತ ಮೊದಲು ಯೋಚನೆ ಮಾಡಿ ಅಂತಾಳೆ ಗಂಗಾ. ಸಮಾಧಾನ ಮಾಡ್ಕೋ ಗಂಗಾ, ಈಗಾಗಲೇ ಆರ್ಕೆ ಭಾರ್ಗವಿ ಎದ್ದು ಬರದೇ ಇರೋ ಹಾಗೆ ಒಂದು ಏಟು ಕೊಟ್ಟಿದ್ದಾರಲ್ಲ ಅಂತಾರೆ ಶಕ್ತಿ. ನಮ್ಮ ನವಮಿ ಟ್ರಸ್ಟಿಂದ ಯಾರೋ ಒಬ್ಬರು ಕನ್ಫೆಷನ್ ಕೊಡ್ತೀನಿ ಅನ್ನೋ ಸುದ್ದಿ ಬಂದಿತ್ತಲ್ಲ, ಅವ್ರು ಯಾರು ಅಂತ ಗೊತ್ತಾಯ್ತಾ? ನೋಡಯ್ಯ, ನಿನ್ನ ಡೆಲ್ಲಿಯಿಂದ ಇಲ್ಲಿಗೆ ಕರೆಸಿರೋದು ಭಾರ್ಗವಿನ ಹೊಗಳಿ ಗುಣಗಾನ ಮಾಡೋಕ್ಕಂತೂ ಅಲ್ಲ. ಒಬ್ಬ ಲಾಯರ್ ಥರ ನಡ್ಕೊಳ್ಳಿ. ಎಲ್ಲಿಂದ ಹುಡ್ಕೊಂಡು ಬಂದೆ ಶಕ್ತಿಯನ್ನ ಅಂತಾಳೆ ಗಂಗಾ. ಆಗ ಆರ್ಕೆ ಸಿಟ್ಟಿಂದ ಎದ್ದು ನಿಂತ್ಕೊಂಡು, ಶಕ್ತಿ ದಿಸ್ ಈಸ್ ಇನ್ಸಲ್ಟ್ ಅಂತಾರೆ. ಆರ್ಕೆ ಪ್ಲೀಸ್ ಅಂತಾರೆ ಶಕ್ತಿ. ಹೆಲ್ ವಿದ್ ಯು ಅಂತ ಸಿಟ್ಟಿಂದ ಆರ್ಕೆ ಹೋಗ್ತಾರೆ. ಈಚೆ ಬೃಂದಾ ಮೊದಲು ಅತ್ತೆಗೆ ಉತ್ತರ ಕೊಡೆ. ನೀನು ಕೋರ್ಟಿಗೆ ಹೋಗಲ್ಲ ಅಂತ ಎಲ್ಲರ ಮುಂದೆ ಒಪ್ಕೊ ಅಂತಾಳೆ. ನೀನಾದರೂ ಹೇಳು ಅರ್ಜುನ್, ಇವಳಿಗೆ ನೀನೇನಾದರೂ ಎಡವಟ್ಟು ಮಾಡಿದರೆ ಸೋಲೋದು ಕೇಸ್ ಅಲ್ಲ ನಿಮ್ಮ ಅಪ್ಪ ಅಂತಾರೆ ನಿರ್ಮಲಾ. ಹೌದು ಮಾಮ್,
ಭಾರ್ಗವಿ ಇಲ್ಲ ಅಂದರೆ ಸೋಲೋದು ನಮ್ಮ ಡ್ಯಾಡ್ ಅಂತಾನೆ ಅರ್ಜುನ್ ಏನು ಹೇಳ್ತಿದ್ಯಾ, ಇವಳ ಬಗ್ಗೆ ನಿನಗೆ ಗೊತ್ತು ತಾನೆ ಅಂತಾಳೆ ಬೃಂದ. ಗೊತ್ತಿರೋದಕ್ಕೆ ಹೇಳ್ತಿರೋದು ಅತ್ತಿಗೆ. ಮನೇಲಿ ವಿಚಾರದಲ್ಲಿ ಅವ್ರು ಹೇಗೆ ಇದ್ದಿರ್ಬೋದು, ಆದರೆ ಅವ್ರು ಕೋರ್ಟ್ ಅಂತ ವಿಚಾರ ಬಂದಾಗ ಅವ್ರ ಲೆಕ್ಕಾಚಾರ ಯಾವತ್ತೂ ತಲೆಕೆಳಗಾಗಿಲ್ಲ. ಒಂದಿಷ್ಟು ತಿಂಗಳಿಂದ ಇವರು ಈ ಕೇಸನ್ನು ಸ್ಟಡಿ ಮಾಡ್ತಿದ್ರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ಸಾಕ್ಷಿಗಳನ್ನು ಕಲೆಕ್ಟು ಮಾಡಿದ್ದಾರೆ ಅಂತಾನೆ ಅರ್ಜುನ್. ಆದರೆ ಇವಳು ಆ ಗಾಯತ್ರಿ ದೇವಿ ಜೊತೆ ನಿಂತವಳು ನಮ್ಮ ಜೆಪಿಗೆ ಇವಾಗ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತಾರೆ ನಿರ್ಮಲಾ. ಈ ಕೇಸ್ ತಗೊಂಡು ಕೋರ್ಟ್ ತನಕ ಹೋಗಿದ್ದಾರೆ ಅಂದಮೇಲೆ ಖಂಡಿತ ಅವರು ಡ್ಯಾಡ್ ಪರವಾಗಿ ನಿಲ್ತಾರೆ. ಐ ಆಮ್ 100% ಶ್ಯೂರ್ ಅಬೌಟ್ ದ್ಯಾಟ್ ಅಂತಾನೆ ಅರ್ಜುನ್. ಅಲ್ಲ ಅರ್ಜುನ್ ಅಂತ ಬೃಂದ ಹೇಳುವಾಗ ಅತ್ತಿಗೆ ನಾನು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ಯಾರು ಏನೇ ಹೇಳಿದ್ರು ಭಾರ್ಗವಿ ಕೋರ್ಟ್ಗೆ ಹೋಗೋದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ಕಿತ್ತಾಡೋದನ್ನು ಬಿಟ್ಟು ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ. ದಯವಿಟ್ಟು ಈ ಟಾಪಿಕ್ನ ಇಲ್ಲೇ ಬಿಟ್ಟು ಹಾಕಿ ಅಂತ ಅರ್ಜುನ್ ಹೋಗ್ತಾನೆ. ನೋಡಿ ಅತ್ತೆ, ಮಾವ ಹೋದ್ರು, ದುಡ್ಡು ಕೈ ತಪ್ಪು ಹೋಯ್ತು, ಈಗ ನಿಮ್ಮ ಮಗನೂ ಕೈ ತಪ್ಪು ಹೋಗ್ತಿದ್ದಾನೆ ಅಂತಾಳೆ ಬೃಂದ. ಯಾವಾಗಲೂ ದುಡ್ಡು ಅಂತೀಯಲೆ, ನಿನಗೆ ಮಾವ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ಚಿಂತೆನಾ, ಅಥವಾ ದುಡ್ಡು ಕೈ ತಪ್ಪಿ ಹೋಯ್ತಲ್ಲ ಅನ್ನೋ ಚಿಂತೆನಾ? ನಿನ್ನ ಪಾಲಿಗೆ ಈ ಮನೆ ಆಸ್ತಿ ಅಂದರೆ ದುಡ್ಡು. ಈ ಮನೆ ಇರೋ ಜಾಗ ಇರ್ಬೋದು, ಆದರೆ ನನ್ನ ಪಾಲಿಗೆ ಇಡೀ ಕುಟುಂಬನೇ ನನ್ನ ಆಸ್ತಿ. ನೋಡು ಬೃಂದ, ನಿನ್ನನ್ನು ಸೇರಿಸಿ ಈ ಮನೇಲಿ ಯಾರಿಗೂ ತೊಂದರೆ ಆದರೂ ಅದನ್ನು ನಾನು ಸಹಿಸಲ್ಲ ಅತ್ತೆ. ಇದೊಂದು ಸಲ ನನ್ನನ್ನು ನಂಬಿ ಅತ್ತೆ. ಏಳು ಬೀಳು ಬರದೆ ಇಲ್ಲ ಅಂತಲ್ಲ, ಆದರೆ ಅದನ್ನೆಲ್ಲ ದಾಟಿ ಮಾವನ್ನ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ ಜೆಪಿ ಪೊಲೀಸ್ ಜೊತೆ ಬಂದು ಗಾಡಿ ಹತ್ತಬೇಕು ಅನ್ನುವಾಗ ಗಂಗಾ ಬಂದು ಜೆಪಿ ಅಂತಾಳೆ. ನೀನು ಅಂತಾರೆ ಜೆಪಿ. ಇನ್ಸ್ಪೆಕ್ಟರ್ ಅವರ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಗಂಗಾ ಹೇಳ್ತಾಳೆ. ಓಕೆ ಅಂತಾರೆ ಇನ್ಸ್ಪೆಕ್ಟರ್. ಬೇಡ, ನನಗೆ ಇವ್ರ ಹತ್ರ ಮಾತಾಡೋದು ಏನೂ ಇಲ್ಲ ಅಂತಾರೆ ಜೆಪಿ. ಆದರೂ ಪೊಲೀಸ್ ಅಲ್ಲಿಂದ ಹೋಗ್ತಾರೆ. ನಿನ್ನ ಕ್ವಿಕ್ ಲಾಯರ್ ಅಂತ ಗೊತ್ತಿತ್ತು, ಆದರೆ ಜೈಲಲ್ಲಿರೋದಕ್ಕೆ ಇಷ್ಟು ಬೇಗ ಅಭ್ಯಾಸ ಮಾಡ್ಕೋತೀಯ ಅಂತ ಗೊತ್ತಿರಲಿಲ್ಲ ಅಂತಾಳೆ ಗಂಗಾ. ನಿನ್ನ ಮುಖ ನೋಡೋದಕ್ಕಿಂತ ಅಲ್ಲಿರೋದೇ ವಾಸಿ ಅಂತಾರೆ ಜೆಪಿ. ಗಲ್ಲಿಗೆ ಹಾಕೋರನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರಲ್ವಾ, ಅಂಥದ್ರಲ್ಲಿ ನಿನ್ನ ಆಸೆಗೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇನ್ಮುಂದೆ ನಾನು ನಿನ್ನ ಕಣ್ಣೆದ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಬದಲಾಗಿ ನೀನು ಜೈಲೊಳಗೆ ಸಾಯೋವರೆಗೂ ಆರಾಮಾಗಿರು. ಯಾಕೆ ಜೆಪಿ ಮಾತು ಹೊರಡ್ತಿಲ್ವಾ? ಎಲ್ಲ ಮುಗ್ದೋದ್ಮೇಲೆ ಏನು ಮಾಡ್ತೀಯ ಹೇಳು ಅಂತಾಳೆ ಗಂಗಾ. ನೀನು ಆ ಕೆಲಸ ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬೇಕಿದ್ರೂ ಹೋಗ್ತೀಯ ಅಂತ ಗೊತ್ತು. ಪರವಾಗಿಲ್ಲ, ಶ್ರೀರಾಮಚಂದ್ರನೇ ವನವಾಸಕ್ಕೆ ಹೋಗಿದ್ದಂತೆ, ಪಂಚಪಾಂಡವರೇ ಅಜ್ಞಾತವಾಸಕ್ಕೆ ಹೋದ್ರಂತೆ. ಇನ್ನು ನಾನು ಯಾವ ಲೆಕ್ಕ? ನಾನು ಮಾಡಿರೋ ಕೆಲವು ತಪ್ಪಿಂದ ಈ ಪಶ್ಚಾತ್ತಾಪ ಪಡಬೇಕಾದ್ದೆ. ಆದರೆ ಅದೇ ಸುಳ್ಳಿಂದ ಕತೆ ಮುಗಿಯುತ್ತೆ ಅಂತ ಮಾತ್ರ ಅನ್ಕೋಬೇಡ. ಒಂದಲ್ಲ ಒಂದಿನ ಸತ್ಯ ಆಚೆ ಬರುತ್ತೆ. ಆ ಸತ್ಯನ ನನ್ನ ಸೊಸೆ ಭಾರ್ಗವಿ ಹೊರಗೆ ತರ್ತಾಳೆ ಅಂತಾರೆ ಜೆಪಿ. ಭಾರ್ಗವಿ ಅಪ್ಪ ರವೀಂದ್ರನ ಕೈಲೇ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ಆ ಬಚ್ಚ ಏನು ಮಾಡೋಕ್ಕಾಗುತ್ತೆ? ಅವಳು ತಿಪ್ಪರ್ಲಾಕ ಹಾಕಿದ್ರು ಆರ್ಕೆ ಮುಂದೆ ಅವಳು ಲೂಸ್ ಪುಷ್ಪಟಾಕಿನೇ. ಕೊನೆಗೆ ಗೆಲ್ಲೋದು ನಾವೇ ಅಂತಾಳೆ ಗಂಗಾ. ನೀವೇ ಕೇಸ್ ಗೆಲ್ಲೋದು ಅಂದಮೇಲೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಭಾರ್ಗವಿ ಕೋರ್ಟ್ಗೆ ಕಾಲಿಟ್ಟ ತಕ್ಷಣ ನಿಮ್ಗಳಿಗೆ ಭಯ ಶುರುವಾಗಿದೆ ಅಲ್ವಾ ಅಂತಾರೆ ಜೆಪಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.